ಡಿಯರ್ ಫ್ರೆಂಡ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪ್ರೈಸ್ ಮನಿಗೆ ಸಂಬಂಧಪಟ್ಟಂತೆ ಏನು ಒಂದು ಗೊಂದಲಗಳಿವೋ ಆ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾನು ಇವತ್ತೊಂದು ಒಂದು ವಿಡಿಯೋವನ್ನು ಮಾಡಲಾಗ್ತಿದ್ದೇನೆ. ಮೊದಲು ನಾವು ಫಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ಸರ್ಚ್ ಮಾಡ್ಕೊಳ್ಳಿ. ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಬರುತ್ತೆ. ಅಲ್ಲಿಗೆ ಹೋಗಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಪ್ರೋತ್ಸಾಹ ಧನ ಅಂತ ಬರುತ್ತೆ. ಸ್ವಲ್ಪ ಕೆಳಗಡೆ ಬನ್ನಿ, ನೋಡಿ ಇಲ್ಲಿ ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಿ, ನಾನು ನಿಮಗೆ ನೀಟಾಗಿ ಸ್ಪಷ್ಟವಾಗಿ ತೋರಿಸ್ತೀನಿ ನೋಡಿರಿ. ಏಪ್ರಿಲ್ 2025 SLC ಪರೀಕ್ಷೆಯಲ್ಲಿ 60% ಹೆಚ್ಚು ಅಂಕ ಪಡೆದ ಆಧಾರ್ ಸೀಡ್ ಆಗದೇ ಇರುವ ಅಭ್ಯರ್ಥಿಗಳ ಪಟ್ಟಿ ಅಂತಿದೆ. ನೀವು ಈ ಪಟ್ಟಿಯನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪಟ್ಟಿ ಸಿಗುತ್ತೆ, ಅದರಲ್ಲಿ ನಿಮ್ಮದು ಇಲ್ಲ ನೀವು ಸೈಬರ್ ಸೆಂಟ್ರಿಗೆ ಹೋಗಿರ್ತೀರಾ, ಅರ್ಜಿ ಹಾಕೋಕೆ ಹೋಗಿರ್ತೀರಾ, ಆಧಾರ್ ಸೀಡ್ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತಾರೆ. ನೀವು ಬ್ಯಾಂಕಿಗೆ ಹೋಗಿ ಸೀಡ್ ಮಾಡಿಸ್ಕೊಂಬಂದಿರ್ತೀರ, ಬ್ಯಾಂಕಲ್ಲಿ ಸೀಡ್ ಆಗಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಿಮಗೆ. ಆದರೆ ನಿಮಗೆ ಅರ್ಜಿ ಹಾಕೋಕ್ಕೆ ಬರ್ತಿಲ್ಲ ಅಂತೆ, ಮತ್ತು ಅದೇ ಪ್ರಾಬ್ಲಮ್ ಬರ್ತಿದೆ. ಇಲಾಖೆಗೆ ಹೋದರೆ ಅವರು ನೀಟಾಗಿ ಹೇಳಲ್ಲ, ಏನು ಮಾಡೋದು ಅಂತಕ್ಕಂಥದ್ದು ನಿಮ್ಮದೊಂದು ಸಮಸ್ಯೆ ಇರುತ್ತೆ ಫ್ರೆಂಡ್ಸ್. ಈಗ ಅದನ್ನು ನಾನು ಸಂಪೂರ್ಣವಾಗಿ ನೋಡಿರಿ ವಿವರವಾಗಿ ಹೇಳ್ತೀನಿ. ಇದು ಆಧಾರ್ ಸೀಡ್ ಆಗದೇ ಇರತಕ್ಕಂತಹ ಅಭ್ಯರ್ಥಿಗಳ ಪಟ್ಟಿ, ಕರ್ನಾಟಕ ರಾಜ್ಯದ್ದು. ಇಲ್ಲಿ ನಿಮ್ಮದು ಫಸ್ಟ್ ನಿಮ್ಮದು SLC ರಿಜಿಸ್ಟರ್ ನಂಬರ್ ಇರುತ್ತೆ, ನೇಮ್ ಇರುತ್ತೆ, ಇಲ್ಲಿ ನಿಮ್ಮದು ಓದಿರ್ತಕ್ಕಂಥ ಶಾಲೆ ಇರುತ್ತೆ, ನೀವು ತೆಗೆದಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಹಾಗಾಗಿ ನೀವು ಏನು ಮಾಡಬೇಕು, ಫಸ್ಟ್ ಆಧಾರ್ ಸೀಡ್ ಆಗದೇ ಇರತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯಲ್ಲಿದೆ ನಿಮ್ಮ ನೀವೇನು ಮಾಡಬೇಕು ಅಂದರೆ ಸೀದಾ ಬ್ಯಾಂಕಿಗೆ ಹೋಗಿ NPCI ಸರ್ ಇದನ್ನು ಸೀಡ್ ಮಾಡಿ ಅಂತಕ್ಕಂಥದ್ದು ಮಾಹಿತಿಯನ್ನು ನೀವು ಹೇಳಬೇಕು. ಅಂದರೆ ಅವರು ಹೇಳ್ತಾರೆ NPCI ಸೀಡ್ ಆಗಿದೆ ಅಂತ. ನೀವು NPCI ಸೀಡ್ ಆದಮೇಲೆ ಒಂದು 15 ಡೇಸ್ ವೆಯ್ಟ್ ಮಾಡಿ, ನಂತರ ನೀವು ಹೋಗಿ ಸೈಬರ್ ಸೆಂಟರ್ ಚೆಕ್ ಮಾಡಿಸಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದು ಆಧಾರ್ ಸೀಡ್ ಆಗದೇ ಇರತಕ್ಕಂಥವರ ಪಟ್ಟಿ. ನೆಕ್ಸ್ಟ್ ಎರಡನೇದು ನೋಡಿ ಫ್ರೆಂಡ್ಸ್, ಇಲ್ಲಿ ಎರಡನೇದು ಈಗ ಆಧಾರ್ ಸೀಡ್ ಆಗಿರೋರು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಹಿತಿನ ನಾನೀಗ ಮತ್ತೆ ಹೇಳ್ತೇನೆ ಫ್ರೆಂಡ್ಸ್. ಈಗ ಇದು ಇಲ್ಲಿ ಕೊಟ್ಟಿರತಕ್ಕಂಥದ್ದು 60ಕ್ಕಿಂತ ಹೆಚ್ಚು ಅಂಕ ಪಡೆದು ಆಧಾರ್ ಸೀಡ್ ಆಗದೇ ಇರುವ ಅಭ್ಯರ್ಥಿಗಳ ಪಟ್ಟಿಯನ್ನು ನೀವು ಹೇಳಿದೆ ಈ ಥರ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ನೋಡೋದು ಅಂತಕ್ಕಂಥದ್ದನ್ನು ಹೇಳಿದೆ. ಈಗ ನಂತರ ಯಾವುದಪ್ಪ ಅಂತಂದರೆ ಸೀಡ್ ಆಗಿರುವವರ ಪಟ್ಟಿ ಸಹ ಇಲ್ಲಿ ಕೊಟ್ಟಿದೆ ನೋಡಿ. ಏಪ್ರಿಲ್ 2025 SLC ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಪಟ್ಟಿ, ಸದರಿ ಪಟ್ಟಿ ಇಲ್ಲಿದೆ. ಜಿಲ್ಲೆ ಫಸ್ಟ್ ಪಡೆದಂಥವ್ರು ಇವರು ಅರ್ಜಿಯನ್ನು ಹಾಕಂಗಿಲ್ಲ, ಡೈರೆಕ್ಟಾಗಿ ಅಮೌಂಟ್ ಅವ್ರು ಬರುತ್ತೆ. 2025 SLCಯಲ್ಲಿ 60ಕ್ಕೂ ಹೆಚ್ಚು ಅಂಕ ಪಡೆದು ಆಧಾರ್ ಸೀಡ್ ಆಗಿರುವ ವಿದ್ಯಾರ್ಥಿಗಳ ಪಟ್ಟಿ, ಇದು ವಿದ್ಯಾರ್ಥಿಗಳ ಆಧಾರ್ ಸೀಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇವರು ಸಹ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ವ್ಯೂ ಮಾಡಿ ನೋಡಿ ಫ್ರೆಂಡ್ಸ್. ಇವರು ಹಾಕಂಗಿಲ್ಲ. ಈಗ ಯಾರು ಹಾಕಬೇಕು ಅಂದರೆ ಯಾರು ಆಧಾರ್ ಸೀಡ್ ಆಗಿರಲ್ವೋ ಅವರು ಸೀಡ್ ಮಾಡ್ಕೊಂಬಂದು ಇದು ಆಧಾರ್ ಸೀಡ್ ಆಗಿರತಕ್ಕಂಥ ಅಭ್ಯರ್ಥಿಗಳ ಪಟ್ಟಿ ಫ್ರೆಂಡ್ಸ್. ಇದರಲ್ಲಿ ನೀವು ನಿಮ್ಮ ಹೆಸರುಗಳನ್ನು ನೋಡಿಕೊಂಡು ನಿಮ್ಮ ಪರ್ಸೆಂಟೇಜ್ ಎಲ್ಲ ಕೊಟ್ಟಿದ್ದಾರೆ, ನೀವು ಇವರೆಲ್ಲ ಆಧಾರ್ ಸೀಡ್ ಆಗಿರ್ತಕ್ಕಂಥವ್ರು ಸೀಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕಿ ಫ್ರೆಂಡ್ಸ್. ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಿಮಗೆ ಕ್ಲಿಯರ್ ಮಾಡ್ಕೊಳ್ತೀನಿ. ಸೇಮ್ ಇದು ಇವರು ಅರ್ಜಿಯನ್ನು ಯಾವುದೇ ಕಾರಣಕ್ಕೆ ಹಾಕೋಂಗಿಲ್ಲ, ಡೈರೆಕ್ಟ್ ಸರ್ಕಾರನೇ ನಿಮ್ಮ ಅಕೌಂಟಿಗೆ ಅಮೌಂಟನ್ನು ಹಾಕತ್ತೆ. ಆಧಾರ್ ಸೀಡ್ ಆಗದೇ ಇರೋತಕ್ಕಂಥವ್ರು ಸೀಡ್ ಮಾಡಿಸಿ 15 ಡೇಸ್ ವೆಯ್ಟ್ ಮಾಡಿ ನಂತರ ಅರ್ಜಿ ಹಾಕಿಬಿಟ್ಟು ಆ ಅರ್ಜಿನ ಸಮಾಜ ಕಲ್ಯಾಣ ಇಲಾಖೆ ತೊಗೊಂಡೋಗಿ ಕೊಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.